ನಿನ್ನೆ ಜಯಂತ್ ಮನೆಯಲ್ಲಿ 8 ಗಂಟೆಗಳ ಕಾಲ ಎಸ್ಐಟಿ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದು ಜಯಂತ್ ಪತ್ನಿ ಮಕ್ಕಳ ವಿಚಾರಣೆಯನ್ನು ನಡೆಸಲಾಗಿದೆ. ಈ ವೇಳೆ ಬೆಂಗಳೂರು ಮನೆಯಲ್ಲಿ ಜಯಂತ್ ಇರಲಿಲ್ಲ, ಆದರೆ ಉಜ್ರೆಯಿಂದ ವಿಡಿಯೋ ಬೈಟ್ ಹರಿಬಿಟ್ಟಿದ್ರು. ಇವತ್ತು ಉಜ್ರೆಯಲ್ಲಿ ಸುದ್ದಿಗೋಷ್ಠಿ ಸಹ ನಡೆಸಿದ್ರು. ಎಸ್ಐಟಿ ಮನೆಯಲ್ಲಿ ಮಹಜರು ಮಾಡಿದ್ದು ಸಂತೋಷ. ಮನೆಯವರಿಗೆ ಎಲ್ಲಾ ಸತ್ಯ ಹೇಳಲು ತಿಳಿಸಿದ್ದೀನಿ, ಯಾವ ಮುಚ್ಚುಮರೆಯೂ ಬೇಡ ಅಂತ. ನನ್ನ ಮಗ, ಮಗಳು, ಪತ್ನಿ ಎಲ್ಲರೂ ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ. ಬೋರ್ಡೆ ನಾನ್ ತಂದು ಕೊಟ್ಟಿಲ್ಲ, ದೂರದಾರನೇ 164 ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಚಿನ್ನಯ್ಯನಿಗೆ ಬಿಲ್ಕುಲ್ ದುಡ್ಡು ಕೊಟ್ಟಿಲ್ಲ. ಮಹೇಶಣ್ಣನ ಮನೆಯಲ್ಲಿ ಚಿನ್ನಯ್ಯನಿಗೆ ಆಶ್ರಯ ನೀಡಲಾಗಿತ್ತು. ದೂರದಾರ ಈಗ ಯಾಕೆ ಆರೋಪಿಸ್ತಾ ಇದ್ದಾನೆ, ಯಾಕೆ ಉಲ್ಟಾ ಹೊಡಿತಾ ಇದ್ದಾನೆ ಅನ್ನೋದು ನಮಗೆ ಗೊತ್ತಿಲ್ಲ. ಸರಿಯಾಗಿ ಹುಡುಕಾಡಿದ್ರೆ ಕಳೆಬರ ಇನ್ನೂ ಕೂಡ ಸಿಗುತ್ತೆ ಅನ್ನುವಂತಹ ಸಾಧ್ಯತೆಯ ಬಗ್ಗೆ ಮಾತನಾಡಿದ್ದಾರೆ. ಮಠಣ್ಣವರಿಗೆ ಚಿನ್ನಯ್ಯ ಮೊದಲೇ ಹೋಗಿ ಸ್ಥಳವನ್ನು ತೋರಿಸಿದ್ದಾನಂತೆ. ಸ್ಥಳ ತೋರಿಸಿದ್ದಲ್ಲಿ ಮೂಳೆಗಳು ಸಿಗಲೇಬೇಕು. ಮಠಣ್ಣವರ್ ಮಹೇಶ್ ತಿಮ್ರೋಡಿ ಒಬ್ಬ ಹಿರಿಯ ಸ್ವಾಮೀಜಿಯ ಸಂಪರ್ಕವನ್ನು ಕೂಡ ಮಾಡಿದ್ದಾರೆ. ಸ್ವಾಮೀಜಿಯ ಮುಂದೆ ಎಲ್ಲವನ್ನೂ ಕೂಡ ಚಿನ್ನಯ್ಯ ಹೇಳಿಕೊಂಡಿದ್ದಾನೆ. ಯಾವುದೇ ರೀತಿಯ ವಿಚಾರಣೆ ಎದುರಿಸಲು ನಾನು ಸಿದ್ಧ ಅಂತ ಜಯಂತ್ ಹೇಳಿದ್ದಾರೆ. ತಪ್ಪಿಸಿಬಿಟ್ಟು ಇದರಲ್ಲಿ ಬಚಾಗ್ಲಿಕ್ಕೆ ನೋಡ್ತಾ ಇದ್ದಾನೆ. ಯಾವುದೇ ಕಾರಣಕ್ಕೂ ಅವ ಬಚಾ ಆಗಲ್ಲ. ಅವ ಹಲವು ಪ್ರಕರಣದಲ್ಲಿ ಅವು ಭಾಗಿಯಾಗಿದ್ದಾನೆ. ಅದು 100%. ನಮಗೆ ಸ್ಟಾರ್ಟಿಂಗ್ ಗೊತ್ತಿತ್ತು, ಇದು ಟೀಸ್ಟ್ ಆದ ಗೊತ್ತು, ಈ ಒಂದು ಹಂತಕ್ಕೆ ಬರ್ತಿದ್ದಲ್ಲಿ ಗೊತ್ತಿತ್ತು. ಸತ್ಯಕ್ಕೆ ಜಯ 100%. ನಾವು ಹೇಳಿದ್ವಲ್ಲ, ಆರಾಮವಾಗಿದ್ದ, ಫೋನಲ್ಲಿ ಮಾತಾಡಿಸ್ಕೊಂಡಿದ್ದ, ಕೆಲವರು ಮೊಬೈಲ್ ಇಸ್ಕೊಂಡು ಕರೆ ಮಾಡಿ ನಂಬರ್ ಡಿಲೀಟ್ ಮಾಡ್ತಾ ಇದ್ದ. ಎಲ್ಲೋ ಅವನಿಗೆ ಕರೆ ಬಂದಿದ್ದ ತಪ್ಪಿಸುವ ಕೆಲಸ ಮಾಡಿದ್ದಾರೆ. ಒಂದಿಷ್ಟು ಪಾಯಿಂಟ್ ತೋರಿಸಿದ್ದಾರೆ. ಅವ ಬೇಕಾದ ಕಡೆ ಎಲ್ಲ ತೋರಿಸಿಲ್ಲ. ನನ್ನ ಪ್ರಕಾರ ತೆಗಿಲೇಬೇಕು. ಅವ್ರು ನಾವು ಇನ್ನು ತೆಗಿತಾರೆ. SIT ಅವರು ಬಾಯಿ ಬಿಡಿಸ್ತಾರೆ. ಚಿಹ್ನೆನೇ ತೋರಿಸಬೇಕು. ಅವ 100%. ಇವಾಗ ತುಂಬಾ ಆಟ ಆಡ್ತಾ ಇದ್ದಾನೆ. ಅವ್ ನಕಲಿ ಮಾಡಿರೋದು, ಉಲ್ಟಾ ಪಲ್ಟಾ ಮಾಡಿ. ಅಲ್ಲ, ಅಷ್ಟೆಲ್ಲ ಹುಡುಕಾಡಿದ್ರು ಏನೂ ಸಿಗ್ಲಿಲ್ಲ ಅಂದ್ರು ಇನ್ನೂ ಎಂಥ ದುರಾಸೆ ನೋಡಿ. ಇನ್ನೂ ಆಗಿಬೇಕು, ಈಗಲೂ ಏನಾರು ಸಿಗುತ್ತೆ ಅಂತ ಇನ್ನೂವರೆಗೂ ಅವ್ರಗಳಿಗೆ ತೃಪ್ತಿ ಆಗಿಲ್ಲ. ಆಲ್ ರೈಟ್, ಈಗ ಚಿನ್ನಯ್ಯ ಸರಿಯಾದ ಜಾಗ ತೋರಿಸ್ತಾ ಇಲ್ಲ, ಅಲ್ಲಿ ಏನೂ ಸಿಕ್ತಿಲ್ಲ ಅಂತ ಅಂದಾಗ ಅದು ಯಾವಾಗ ಗೊತ್ತಾಗಬೇಕಿತ್ತು? SITಯಲ್ಲಿ ನಿಮ್ಗಳ ಹೆಸರೆಲ್ಲ ಆಚೆ ಬಂದ ಮೇಲೆ ಗೊತ್ತಾಗಬೇಕಿತ್ತ? ಇದು ದಿನನಿತ್ಯ ವರದಿ ಆಗ್ತಿತ್ತಲ್ಲ, ಈ ಪಾಯಿಂಟ್ ಗುರುತಿಸಿದ್ದಾನೆ, ಈ ಪಾಯಿಂಟ್ ಗುರುತಿಸಿದ್ದಾನೆ, ಈ ಪಾಯಿಂಟ್ನಲ್ಲಿ ಡಿಗಿಂಗ್ ಮಾಡ್ತಾ ಇದ್ದಾರೆ, ಈ ಪಾಯಿಂಟ್ನಲ್ಲಿ ಏನೂ ಸಿಗ್ಲಿಲ್ಲ ಅಂತ. ಆಗೇನು ಬಾಯಿಗೆ ಏನಿಟ್ಟಿದ್ರು ಗಿರೀಶ್ ಮಠಣ್ಣವರ್? ಅವ್ರಿಗೆ ಎಲ್ಲ ಜಾಗ ತೋರಿಸಿದ ಮೇಲೆ ಅವ್ರಿಗೆ ಗೊತ್ತಿರಬೇಕಲ್ಲ. ಅಲ್ಲಲ್ಲ, ಅವ್ರು ತೆಗಿತಾ ಇರೋದು, ಅವ್ನು ತೋರಿಸ್ತಾ ಇರೋ ಜಾಗ ಬೇರೆ ಮತ್ತು ಇವ್ರು ತೆಗಿತಾ ಇರೋ ಜಾಗ ಬೇರೆ, ಅಥವಾ ಅವನ್ನೇ ದಿಕ್ಕು ತಪ್ಪಿಸ್ತಾ ಇದ್ದಾನೆ ಅನ್ನೋದನ್ನ ಅವತ್ತು ಯಾಕೆ ಬಾಯ್ ಬಿಡಲಿಲ್ಲ? ಇವತ್ತು ಯಾಕೆ ಬಾಯ್ ಬಿಡ್ತಾ ಇದ್ದೀರಿ? 2 ವರ್ಷಗಳಿಂದಲೂ ಪರಿಚಯ ಅಂತ ಗಿರೀಶ್ ಮಠಣ್ಣವರ್ ಹೇಳುವಾಗ ಈಗ ಗಿರೀಶ್ ಮಠಣ್ಣವ್ರನ್ನ ಕರ್ಕೊಂಡು ಹೋಗ್ಬೇಕಾಗಾದ್ರೆ ಇನ್ನೊಂದ್ಸರಿ ಮಹಜರು ಮಾಡಿಸೋದಕ್ಕೆ ಏನು ಬಯಸ್ತಾ ಇದ್ದೀರಿ? ಇನ್ನೆಷ್ಟು ಕಟ್ಟುಕತೆಗಳನ್ನ ಕಟ್ತೀರಿ? ಆಮೇಲೆ 164 ಹೇಳಿಕೆಯನ್ನು ಕೊಟ್ಟಿದ್ದಾನೆ ಆತನಿಗೆ. ಆಗ ಇತ್ತ ಧೈರ್ಯ, ಈಗ ಇಲ್ಲ. ಆಗ ಧೈರ್ಯ ನೀವು ತುಂಬಿದ್ರಿ. ಈಗ ಸುಜಾತಾ ಭಟ್ಗೂ ಏಕಾಂಗಿ ಮಾಡಿದ್ರಿ, ಈಗ ಅವನನ್ನು ಕೂಡ ಏಕಾಂಗಿ ಮಾಡಿದ್ರಿ. ಆ ಕಾರಣದಿಂದಾಗಿ ಅವನಿಗೀಗ ನಿಜವಾದ ಸತ್ಯವನ್ನು ಹೇಳದೆ ಹೋದರೆ ನಾಳೆ ನಾನು ಏಕಾಂಗಿಯಾಗೆ ಫೈಟ್ ಮಾಡಬೇಕು ಅನ್ನೋದು ಗೊತ್ತಾಗಿದೆ. ಈಗಲೂ ಕೂಡ ಕತೆ ಪೋಣಿಸ್ತಾ ಇದ್ದಾರೆ. ಇನ್ನೂ ಆಗಿಬೇಕಂತೆ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಬೋರ್ಡೆ ಗ್ಯಾಂಗ್ ಬೆನ್ನತ್ತಿರುವ SIT ಅಧಿಕಾರಿಗಳು ತನಿಖೆಯ ಹಂತವಾಗಿ ಬೆಂಗಳೂರಿಗೆ ಬಂದು ತನಿಖೆಯನ್ನ ನಡೆಸಿದ್ದಾರೆ. ಹೀಗಾಗಿ ಮಂಡ್ಯ, ತಮಿಳುನಾಡಿಗೂ ಕೂಡ ಹೋಗಿ ವಿಚಾರಣೆ ನಡೆಸುತ್ತಾ ಅನ್ನೋ ಪ್ರಶ್ನೆಗಳು ಕೂಡ ಮೂಡಿದೆ. ಬೆಂಗಳೂರಿನಲ್ಲಿ ನಿನ್ನೆ ಇವತ್ತು ತೀವ್ರ ಶೋಧ ನಡೆಸಿದ್ದು ಮಂಡ್ಯ, ತಮಿಳುನಾಡಿಗೂ ಬೋರ್ಡೆ ತನಿಖೆ ವಿಸ್ತರಣೆಯಾಗೋ ಸಾಧ್ಯತೆ ಇದೆ. ಚೆನ್ನೈನ ಹುಟ್ಟೂರು, ಮಂಡ್ಯದ ಚಿಕ್ಕಬಳ್ಳಿ, 2ನೇ ಪತ್ನಿ ಜೊತೆ ಚಿನ್ನಯ್ಯ ವಾಸವಿದ್ದ ತಮಿಳುನಾಡಿನ ಮನೆ, ಅಲ್ಲೆಲ್ಲವೂ ಕೂಡ ಅಧಿಕಾರಿಗಳು ತನಿಖೆಯನ್ನು ನಡೆಸಲಿಕ್ಕೆ ಹೇಳಿಕೆಗಳನ್ನು ದಾಖಲು ಮಾಡಿಕೊಳ್ಳಿಕ್ಕೆ ಮುಂದಾಗಿದ್ದಾರೆ. ಇನ್ನು ಬುರ್ಡೆ ಗ್ಯಾಂಗ್ನ A1 ಚಿನ್ನಯ್ಯನ ಪೊಲೀಸ್ ಕಸ್ಟಡಿ ನಾಳೆಗೆ ಅಂತ್ಯವಾಗ್ತಾ ಇದೆ. ಹೀಗಾಗಿ SIT ಅಧಿಕಾರಿಗಳು ನಾಳೆ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಚಿನ್ನಯ್ಯನನ್ನ ಕರ್ಕೊಂಡು ಹೋಗ್ತಾರೆ. ಮತ್ತೆ ಕಸ್ಟಡಿಗೆ ಪಡೆಯುವ ಸಾಧ್ಯತೆ ಇದೆ. ಕಾರಣ ಮಂಡ್ಯ ಹಾಗೂ ತಮಿಳುನಾಡಿನಲ್ಲಿ ಮಹಜರು ಮಾಡಿಸುವಂತಹ ಸಾಧ್ಯತೆ ಇದೆ. ಇದು ಕ್ವಿಕ್ ಆಗಿ ಮುಗಿಯುವಂತಹ ಪ್ರಕರಣವೂ ಅಲ್ಲ, ಬಹಳ ಟೈಮ್ ತೆಗೆದುಕೊಳ್ಳುತ್ತೆ. ಮಹಜರುಗಳು ಮಾಡಬೇಕು, ಹೇಳಿಕೆಗಳನ್ನ ಪಡ್ಕೊಳ್ಬೇಕು. ಆ ಕಾರಣಕ್ಕಾಗಿ ಆತನ ಕಸ್ಟಡಿ ಅವನ ಅನಿವಾರ್ಯತೆ ಇರುತ್ತೆ. ಅದರ ಅನಿವಾರ್ಯತೆಯ ಆಧಾರದ ಮೇಲೆ ಕೋರ್ಟ್ ಕೂಡ ಸಬ್ಮಿಟ್ ಮಾಡುತ್ತೆ, ಓಕೆ ಅಂತ ಸಮ್ಮತಿಸುತ್ತೆ. ಆದರೆ ಎಷ್ಟು ದಿನಗಳ ಕಾಲ ಕೊಡುತ್ತೆ ಅಂತ, ಈಗಾಗಲೇ 10 ದಿನಗಳ ಅವಧಿಯಲ್ಲಿ ಏನೆಲ್ಲ ನೀವು ಮಾಹಿತಿಗಳನ್ನ ಸಂಗ್ರಹ ಮಾಡಿದ್ದೀರಿ ಅನ್ನೋದನ್ನು ಕೂಡ ಕೋರ್ಟ್ ಕೊಡಬೇಕಾಗತ್ತೆ. ಈಗ ತಿಮ್ರೋಡಿ ಮನೆಯಲ್ಲಿ ತಲಾಶ್ ಮಾಡಿದ್ದು, ಜಯಂತ್ ಮನೆಯಲ್ಲಿ ತಲಾಶ್ ಮಾಡಿದ್ದು, ಈ ಅಪಾರ್ಟ್ಮೆಂಟ್ ತಲಾಶ್, ಇದೆಲ್ಲದರ ವಿವರಣೆಯನ್ನು ಕೋರ್ಟ್ ಗಮನ ಕೊಟ್ಟು ಉಳಿದಂತೆ ಏನಾಗಬೇಕು ಅನ್ನೋದನ್ನು ಕೂಡ ಅವ್ರು ಕೇಳ್ಕೊಳ್ತಾರೆ. ಸೊ ಅದು ಕೊಡೋ ಸಾಧ್ಯತೆ ಕೂಡ ಇರುತ್ತೆ. ಬಟ್ ಇವ್ರುಗಳು ನೋಡಿ, ಸ್ವಾಮೀಜಿ ಯಾರನ್ನೋ ಕಾಂಟ್ಯಾಕ್ಟ್ ಮಾಡಿದ್ರಂತೆ, ಸ್ವಾಮೀಜಿಗೂ ಈ ವಿಚಾರವನ್ನು ತಿಳಿಸಿದ್ರಂತೆ. ಎಷ್ಟು ನೀಟಾಗಿ ಪ್ಲಾನ್ ಮಾಡಿದ್ದಾರೆ ಅಂದರೆ, ನಮಗೆ ಮಾತ್ರ ಅಲ್ಲ, ದೊಡ್ಡವರು ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತ ಅವರ ಶೆಲ್ಟರ್ಗಳನ್ನು ತೆಗೆದುಕೊಂಡು ಬಚಾವಾಗುವಂತಹ ಪ್ರಯತ್ನವೂ ಇದಿರಬಹುದು. ಆ ರೀತಿಯ ರಕ್ಷಣೆಯನ್ನು ಪಡ್ಕೊಳ್ಳೋ ಬಗ್ಗೆ ಇವರು
ಚೆನ್ನಾಗೇ ಪ್ಲಾನ್ ಮಾಡಿರೋ ಹಾಗೆ ಕಾಣಿಸ್ತಾ ಇದೆ. ಆ ಕಾನ್ಫಿಡೆನ್ಸ್ನಿಂದಲೇ ಆತ ತಗ್ಲಾಕೊಳ್ತಾನೆ, ನೀವುಗಳು ನಾಳೆ ತಗ್ಲಾಕೊಳ್ತೀರಿ. ಆತ ಹೇಗೆ ದೂರುದಾರ ಈಗ ಆರೋಪಿ ಆದ್ನೋ ಅದೇ ರೀತಿ ನಾಳೆ ನಿಮ್ಗಳಿಗೂ ಆ ದಿನ ಬರುತ್ತೆ. ಏನು ದೂರ ಏನು ಉಳ್ಕೊಂಡಿಲ್ಲ. SIT ಬಗ್ಗೆ ಆಗ ಮಾತಾಡ್ತಾ ಇದ್ದಿದ್ದೇ ಬೇರೆ, ಈಗ ಮಾತಾಡ್ತಾ ಇರೋ ರೀತಿ ನೀತಿಯೇ ಬೇರೆ.